ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಜೈ ಭವಾನಿ ಪ್ರಸನ್ನ. ಜೈ ಭವಾನಿ ಮಂದಿರ ಟ್ರಸ್ಟ್ ಶ್ರೀ ಕೋಲಾರಕ್ಕೆ ಜಾತ್ರಾ ಮಹೋತ್ಸವ. ಇನ್ನು ಕೋಲಾರಕ್ಕೆ ತಾಲೂಕಾ ಜಿಲ್ಲಾ ಬೀದರ್ ಸದ್ಭಕ್ತ ಮಹೇಶ್ವರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೈ ಭವಾನಿ ಮಾತಾ ಜಾತ್ರಾ ಮಹೋತ್ಸವ ಕೋಲಾರಕ್ಕೆ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಇನ್ನು ಜಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೈ ಭವಾನಿ ದೇವಿಯ ದರ್ಶನ ಭಾಗ್ಯ ಹಾಗೂ ಶುಭಾಶೀರ್ವಾದ ಪಡೆದು ನಿಮ್ಮ ಜೀವನ ಸುಖ ಆರೋಗ್ಯ ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಇನ್ನು ಜಾತ್ರೆಯ ಕಾರ್ಯಕ್ರಮಗಳು ದಿನಾಂಕ 21/4/2024 ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5ರವರೆಗೆ ಭಜನೆ ಕಾರ್ಯಕ್ರಮ ಕಲ್ಯಾಣರಾವ್ ಪಾಟೀಲ್ ಗುಮ್ಮ, ಮಾರುತಿರಾವ್ ಚಾಂಬೋಳ್, ಮಲ್ಲಿಕಾರ್ಜುನ್ ಸ್ವಾಮಿ ಐನೋಳಿ, ಪವನ್ ಸ್ವಾಮಿ, ಮಂಜುನಾಥ್ ಜಲಸಂಗಿ ಸಂಗೀತ ಕಲಾವಿದರಿಂದ ಹಾಗೂ ಕೋಲಾರ್ಗೆ ಭಜನೆ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ದಿನಾಂಕ 22/4/2024 ಸೋಮವಾರ ದೇವಿಯ ಪಾದಪೂಜೆ ಹಾಗೂ ಸಾಯಂಕಾಲ ಭೂತೆರ ನಾಟಕದೊಂದಿಗೆ ಗಾಯನ ದಿನಾಂಕ 23/4/2024 ಮಂಗಳವಾರ ಹುಣ್ಣಿಮೆಯಂದು ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12:05ರವರೆಗೆ ಭಕ್ತಾದಿಗಳಿಂದ ರುದ್ರಾಭಿಷೇಕ, ವಸ್ತ್ರಾಲಂಕಾರ, ನೈವೇದ್ಯ ಸಮರ್ಪಣೆ ಹಾಗೂ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 12:05 ಗಂಟೆವರೆಗೆ ಗ್ರಾಮದಲ್ಲಿ ದೇವಿಯ ಪಲ್ಲಕ್ಕಿ ಮೆರವಣಿಗೆ ನಡೆಯುವುದು. ತದನಂತರ ಬೆಳಗಿನ ಜಾವದವರೆಗೆ ಭಕ್ತರ ಮನೋರಂಜನೆಗಾಗಿ ಶ್ರೀ ಚನ್ನಬಸವ ಪಟ್ಟದೇವರ ನಾಟ್ಯ ಸಂಘ ಬಾಲ್ಕಿ ಮಾಲೀಕರು ರವಿಕುಮಾರ್ ಇವರಿಂದ ನನ್ನ ಗಂಡನಿ ಹೌದು ನಿನ್ನ ಹೆಂಡತಿ ನಾನಲ್ಲ ಅರ್ಥಾತ್ ಮಾತು ಬಿದ್ದಿತ್ತು ಮೌನ ಗೆದ್ದಿತ್ತು, ಬಸ್ ಕಂಡಕ್ಟರ್ ಅರ್ಥಾತ್ ಖಾನಾವಳಿ ಚೆನ್ನಿ 2 ನಾಟಕಗಳನ್ನು ಪ್ರದರ್ಶಿಸಲಾಗುವುದು. ದಿನಾಂಕ 24/4/2024 ಬುಧವಾರ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆಯವರೆಗೆ ಜಂಗಿ ಕುಸ್ತಿ ಅಂತಿಮ ವಿಜೇತರಿಗೆ ಬೆಳ್ಳಿ ಕಡಗ ಬಹುಮಾನವನ್ನು ಕೊಡಲಾಗುವುದು. ಇನ್ನು ಸರ್ವರಿಗೂ ಆದರದ ಸುಸ್ವಾಗತ. ಸಮಸ್ತ ಗ್ರಾಮಸ್ಥರು ಮತ್ತು ಜೈ ಭವಾನಿ ಸದ್ಭಕ್ತ ಮಂಡಳಿ ಕೋಲಾರ್ಕೆ ತಾಲೂಕಾ ಜಿಲ್ಲಾ ಬೀದರ್. ಇನ್ನು ಮಹಾಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ನನ್ನ ಹೆಸರು ಅಮೃತಪ್ಪ, MD ಕೋಲಾರ್ಕೆ ಹಾಗೂ ದೇವಿ ಭವಾನಿ ಮಂದಿರ ಪೂಜಾರಿ ಕೋಲಾರ್ಕೆ. ಇವಾಗ ಈ ಕೋಲಾರ್ಕೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಒಳ್ಳೆಯ ವಿಜೃಂಭಣೆಯಿಂದ ನಮ್ಮ ಜೈ ಭವಾನಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತಲಿದೆ. ಅದರ ಕಾರ್ಯಕ್ರಮವು ಈ ಕೆಳಗಿನಂತಿದೆ. ಜಾತ್ರೆಯ ಕಾರ್ಯಕ್ರಮಗಳು 21/4/2024 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ಭಜನಾ ಕಾರ್ಯಕ್ರಮ ಮಾಡಲಾಗುತ್ತದೆ. ಹಾಗೂ ದಿನಾಂಕ 22/4/2024 ಸೋಮವಾರ ದೇವಿಯ ಪಾದಪೂಜೆ, ಸಾಯಂಕಾಲ ಭೂತೆರ ನಾಟಕದೊಂದಿಗೆ ಕಾರ್ಯಕ್ರಮ ಶುರುವಾಗುತ್ತದೆ. ಹಾಗೂ 23ರಂದು ಹುಣ್ಣಿಮೆಯ ದಿವಸ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12:01ರವರೆಗೆ ಭಕ್ತಾದಿಗಳಿಂದ ರುದ್ರಾಭಿಷೇಕ, ವಸ್ತ್ರಾಲಂಕಾರ, ನೈವೇದ್ಯ ಸಮರ್ಪಣೆ ಹಾಗೂ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಗ್ರಾಮದಲ್ಲಿ ದೇವಿಯ ಪಲ್ಲಕ್ಕಿ ಮೆರವಣಿಗೆ ನಡೆಯುವುದು. ತದನಂತರ ಬೆಳಗಿನ ಜಾವದವರೆಗೆ ಭಕ್ತರ ಮನೋರಂಜನೆಗಾಗಿ ಶ್ರೀ ಚನ್ನಬಸವೇಶ್ವರ ಪಟ್ಟದೇವರ ನಾಟ್ಯ ಸಂಘ ಬಾಲ್ಕಿ ಮಾಲಕರು ರವಿಕುಮಾರ್ ಇವರಿಂದ ನನ್ನ ಗಂಡ ಹೌದು ನಿನ್ನ ಹೆಂಡತಿ ಅಥವಾ ಮಾತು ಬಿದ್ದಿತ್ತು ಮೌನ ಬಿದ್ದಿತ್ತು, ಬಸ್ ಕಂಡಕ್ಟರ್, ಈ ಥರ ನಾಟಕಗಳನ್ನು ಬೆಳಗಿನ ಜಾವದವರೆಗೆ ನಡೆಯಲಾಗುತ್ತದೆ. ಹಾಗೂ 24ರಂದು ಮುಂಜಾನೆ ಕುಸ್ತಿಗಳು, ಒಳ್ಳೆಯ ಕುಸ್ತಿಗಳು ನಡೆಯಲಾಗುತ್ತದೆ. ಈ ಕುಸ್ತಿಯಲ್ಲಿ ಕಡೆಯ ಕುಸ್ತಿಗೆ ಬೆಳ್ಳಿ ಕಡಗ ಇಡಲಾಗುತ್ತಿದೆ. ಆದ ಕಾರಣ ಭಕ್ತಾದಿಗಳು ಎಲ್ಲರೂ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕಡೆಯಿಂದ ಒಳ್ಳೆ ಜಟಿಗಳು ಬರ್ತಾ ಇದ್ದಾರೆ. ಒಳ್ಳೆ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಸುಮಾರು 35 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಇವಾಗೂ ಒಳ್ಳೆಯ ವಿಜೃಂಭಣೆ ಮಾಡ್ತಾ ಇದ್ದೀವಿ. ಈಗ ತಮ್ಮ ಈ ಒಂದು ಎಲ್ಲ ಸಮೀಕ್ಷೆ ಪ್ರಕಾರ ಎಲ್ಲ ಜನರು ಬರಬೇಕಂತ ಹೇಳಿ, ಹೆಚ್ಚಿನ ಪ್ರಮಾಣ ಬರುತ್ತೆ, ಜಾತ್ರೆಯ ಒಂದು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ತಮ್ಮ ऊंचा है भवन, ऊंचा मंदिर, ऊंची है शान मैया तेरी, चरणों में झुके बादल भी तेरे, पर्वत पे लगे शैया तेरी, काल रात्रि कल्याणी तेरा जोड़ धरा पर कोई नहीं, मेरी माँ के बराबर कोई नहीं, तेरी ममता से जो गहरा हो ऐसा